ಎಚ್.ಡಿ. ದೇವೇಗೌಡರು ಸ್ಪರ್ಧೆ ಮಾಡಿದಾಗ ದೇವೇಗೌಡರನ್ನ ಸೋಲಿಸಿದ್ದು ನಾನೇ. ಅದರಲ್ಲಿ ಅನುಮಾನ ಏನೂ ಇಲ್ಲ. ಅವರ ಸೋಲಿಗೆ ನಾನೇ ಕಾರಣ ಎಂದು ಪಟ್ಟಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆ.ಎನ್. ರಾಜಣ್ಣ ಹೇಳಿದ್ದಾರೆ. ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿ, ನಮ್ಮ ಕ್ಷೇತ್ರದಲ್ಲಿ ಬಿಜೆಪಿ 2,000 ಓಟು ಇರಲಿಲ್ಲ. ನಾನು ಅವರಿಗೆ 80,000 ಓಟು ಕೊಡಿಸಿದ್ದೆ. ಆದ್ರಿಂದ ಅವರು ಸೋತರು. ದೇವೇಗೌಡರು ಸೋಲಲು ನಾನೇ ಕಾರಣ. ನಾನೇ ಸೋಲಿಸಿದ್ದು, ಅದರಲ್ಲಿ ಅನುಮಾನ ಏನಿಲ್ಲ ಎಂದರು. ತುಮಕೂರಿನಲ್ಲಿ ನಡೆದ ಅನೇಕ ಸಭೆಗಳಲ್ಲಿ ನಾನು ಈ ವಿಚಾರವನ್ನ ಹೇಳಿದ್ದೇನೆ. ದೇವೇಗೌಡರು ತುಮಕೂರಿಗೆ ಬಂದು ನನ್ನನ್ನ ಸೋಲಿಸಿ ಎಂದು ಎದೆ ಬಡಿದುಕೊಂಡು ಕಣ್ಣೀರಿಟ್ಟರು. ನಾನು ಮುಚ್ಚುಮರೆ ಮಾಡುವ ಅವಶ್ಯಕತೆ ನನಗೇನಿಲ್ಲ ಎಂದರು. ಈಗ ನೋಡಿ, ನಾನು ಇಲ್ಲಿ ಉಸ್ತುವಾರಿ, ತುಮಕೂರು ಉಸ್ತುವಾರಿ, ನಾನು ಪರಮೇಶ್ ಅವರು ಇಬ್ಬರು ಮಂತ್ರಿಗಳಲ್ಲಷ್ಟೇ. ಉಸ್ತುವಾರಿಗೆ ನನಗೆ ಹಾಸನ ಕೊಟ್ಟಿದ್ರು ಪರಪೈಗಳಿಗೆ. ನನಗೇನೆಂದರೆ ಉಸ್ತುವಾರಿನಲ್ಲಿ ಹಾಸನದಕ್ಕೆ ಹೆಚ್ಚು ಪ್ರಯಾರಿಟಿ ತಂದರು. ಮತ್ತು ತುಮಕೂರದು ಚುನಾವಣೆ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲಿಲ್ಲ. ನನ್ನದೊಂದು ಕ್ಷೇತ್ರಕ್ಕೆ ಮಾತ್ರ ನಾನು ಸೀಮಿತವಾಗಿ ಇದ್ದೆ, ಇಲ್ಲಿ ಮಧುಗಿರಿ ಕ್ಷೇತ್ರಕ್ಕೆ. ಇಲ್ಲಿ ನೀವು ಮೊದಲೇ ಹೇಳ್ದಂಗೆ ನಾನು ಶಪಥ ಮಾಡಿದ್ದೆ, ನೀವು ಗೆಲ್ಲಿಸಿದ್ರಿ ಅಂತ ಹೇಳಿದ್ರಲ್ಲ, ನಾನು ಹೇಳಿದ್ದು ನಿಜ. ಶಪಥ ಅಂತ ಭಾವಿಸ್ಬೇಡಿ. ಹಾಸನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲದೆ ಇದ್ರೆ ನಾನು ಹಾಸನ ಕಡೆ ಬರೋದಿಲ್ಲ ಅಂತ ಹೇಳಿದ್ದೆ, ಆಯಿತಾ? ಅಷ್ಟು ನಾನು ಹೇಳಿದಂಥ ಮಾತು. ಆ ಮಾತಿಗೆ ಕ್ಷೇತ್ರದ ಜನರು ಎಲ್ಲ ಕಾರಣದಿಂದ ಎಲ್ಲರೂ ಕೂಡ ಒಗ್ಗಟ್ಟಾಗಿ, ಇದರಲ್ಲಿ ಎಲ್ಲ ಜಾತಿ ಮತನೂ ಬಂದಿವೆ, ಎಲ್ಲ ಪಕ್ಷದ ಮತಗಳು ಕೂಡ ಪುಟ್ಟಸ್ವಾಮಿಗೌಡರ ಒಂದು ಹೆಸರಿನ ಆಧಾರದ ಮೇಲೆ ಹೆಚ್ಚು ಬಹುಮತ ಬರಲಿಕ್ಕೆ ಸಾಧ್ಯ ಆಗಿದೆ. ಅದರಿಂದ ಈ ಕ್ಷೇತ್ರದ ಜನರು ಗೆಲ್ಲಿಸಿದ್ದಾರೆ ಅಂತ ಹೇಳಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕೇ ಹೊರತು ನಾನು ಗೆಲ್ಲಿಸಿದ್ದೀನಿ ಅಂತ ಹೇಳಿಕೊಂಡ್ರೆ ಅದು ನನ್ನ ದುರಹಂಕಾರದ ಮಾತಾಡ್ತಾರೆ. ಸರ್, ತುಮಕೂರಿನಲ್ಲಿ ನೀವು ಎಷ್ಟು ಪ್ರಭಾವಶಾಲಿ ಅಂದರೆ ದೇವೇಗೌಡರಿಗೆ ಸೋಲೋದಕ್ಕೂ ನೀವು ಒಂದು ಕಡೆ ಕಾರಣರಾಗಿದೆ ಅಂತ ನಾವೆಲ್ಲ ದೇವೇಗೌಡರು ಅವರೇ ಹೇಳ್ತಾ ಇದ್ರು. ಈ ರೀತಿ ಇರ್ಬೇಕಾದ್ರೆ ಸೋಲಿಸಿದ್ದಾನೆ, ಅದರಲ್ಲಿ ಅನುಮಾನ ಏನಿಲ್ಲ. ನನ್ನ ಕ್ಷೇತ್ರದಲ್ಲೇ ಬಿಜೆಪಿಗೆ 2,000 ಓಟ್ ಇಲ್ಲ ಅಂದ ಕಡೆ ನಾವು 80,000 ಓಟ್ ಕೊಡಿಸಿದ್ದೆ. ಅದರಿಂದ ಅವ್ರು ಸೋತ್ರಷ್ಟೇ. ಸೋಲಿಕ್ಕೆ ನಾನೇ ಕಾರಣ, ನಾನೇ ಸೋಲಿಸಿದವರಲ್ಲಿ ಅನುಮಾನನೇ ಇಲ್ಲ. ನಾನು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಬಹಳಷ್ಟು ಸಭೆಗಳಲ್ಲಿ ಹೇಳಿದ್ದೀನಿ. ಇವರು ಬಂದು ಎಲ್ಲ ನಮ್ಮ ಸಭೆಗಳಲ್ಲಿ ನಾನು ಸೋಲಿಸ್ಬಿಟ್ಟಿದ್ದಾನೆ, ಸೋಲಿಸಿ ಅಂತ ಎಲ್ಲ ಎದೆ ಬಡ್ಕೊಂಡಿದ್ದು, ಕಣ್ಣಲ್ಲಿ ನೀರು ಹಾಕಿದ್ದು ನೀವು ಎಲ್ಲ ಮಾಧ್ಯಮಗಳಲ್ಲಿ ತೋರಿಸಿದ್ರಿ. ನಾನು ಯಾವುದೋ ಮುಚ್ಚುಮರೆ ಮಾತಾಡೋ ಅವಶ್ಯಕತೆ ನನಗೇನಿಲ್ಲ, ಗೊತ್ತಾಯ್ತಾ? ಅಲ್ಲಿ ಸೋಲಿಸಿದ್ದು ನಾನೇ. ಇಲ್ಲಿ ಎಲ್ಲ ಜಾತಿ ಎಲ್ಲ ಪಕ್ಷದ ಮತದಾರರ ಸಹಕಾರದಿಂದ ಪುಟ್ಟಸ್ವಾಮಿಗೌಡ ಒಂದು ಹೆಸರಿನ ಆಧಾರದ ಮೇಲೆ ಇಲ್ಲಿನೂ ಕೂಡ ಶ್ರೇಯಸ್ ಪಟೇಲ್ ಗೆದ್ದಿದ್ದಾರೆ ಅಂತ ಹೇಳಿ ನಾನು ಈ ಕ್ಷೇತ್ರದ ಮತದಾರರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.